ರಾಜ್ಯದಲ್ಲಿ ಮತ್ತೊಮ್ಮೆ ಹಿಜಾಬ್ ಸಂಘರ್ಷ ಆರಂಭವಾಗಿದೆ. 1ರಿಂದ 12ನೇ ತರಗತಿ ಅಂದ್ರೆ ಪಿಯುಸಿ ವರೆಗೆ ಹಿಜಾಬ್ಗೆ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಅದರ ಜೊತೆಗೆ ಜನಿವಾರ, ಪೇಟ, ರುದ್ರಾಕ್ಷಿ ಧರಿಸೋದಕ್ಕೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಈಗಾಗಲೇ ಸರ್ಕಾರ ಹೇಳಿದೆ. 1ರಿಂದ 12ನೇ ತರಗತಿವರೆಗೂ ಕೂಡ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು ಬಿಜೆಪಿ ಸರ್ಕಾರ. ಆಗ ಆದಂತಹ ಬೆಳವಣಿಗೆಗಳು ಕೇವಲ ಉಡುಪಿಯಿಂದ ಆರಂಭವಾಗಿ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಇಡೀ ರಾಜ್ಯದಾದ್ಯಂತ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಈ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಆ ಸಂದರ್ಭದಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು ಬಿಜೆಪಿ ಸರ್ಕಾರ. ಹಿಂದಿನ ಸರ್ಕಾರದ ಆದೇಶವನ್ನ ಇದೀಗ ವಾಪಸ್ ಪಡೆದುಕೊಂಡಿದೆ ಈ ಸರ್ಕಾರ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ಉಂಟಾಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ಹೇಳ್ತಾ ಇದೆ, ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇರೋದು ಅಂತ ಹೇಳಿ. ಧಾರ್ಮಿಕ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ನೋವು ಆಗಬಾರ್ದು, ಧಾರ್ಮಿಕವಾಗಿ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಇದು ಕೇವಲ ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತಹ ರಾಜಕೀಯ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸರ್ಕಾರದ ಆದೇಶದ ವಿರುದ್ಧ ಶ್ರೀರಾಮ ಸೇನೆ ಈಗ ಕಿಡಿಕಾರಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ಮಾಡಿದ್ದು, ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನು ಕೂಡ ಶ್ರೀರಾಮ ಸೇನೆ ಕಾರ್ಯಕರ್ತರು ಮಾಡಿದ್ದಾರೆ. ಸಿಎಂ, ಡಿಸಿಎಂ ಪೋಸ್ಟರ್ ಹಿಡಿದು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಓಲೈಕೆ ರಾಜಕೀಯವನ್ನ ಬಿಟ್ಬಿಡಿ ಅಂತ ಹೇಳಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರು ಹಾಗೆಯೇ ಡಿಕೆ ಶಿವಕುಮಾರ್ ಅವರ ಪೋಸ್ಟರ್ನ ಹಿಡಿದು ಆಕ್ರೋಶವನ್ನ ಹೊರ ಹಾಕಿದರು. ನಾವು ಯಾರನ್ನು ಕೇಳೋದು ಸರ್ಕಾರಿ ಎಲ್ಲ ಯಾವುದೋ ಒಂದು ಗೌರ್ಮೆಂಟ್ ಎಕ್ಸಾಂಪಲ್ಲೆಲ್ಲ ನೀವು ಜನಿವಾರ ಕೂಡ ಹಿಜಾಬ್ ಮೇಲಿನ ನಿಷೇಧ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ಈ ನಿಲುವನ್ನ, ಈ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಕೇಸರಿ ಶಾಲು ಹಾಕೊಂಡು ಶಾಲೆಗೆ ಬರುವಂತಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಿಜಾಬ್ ಧರಿಸೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಹಾಗಾದ್ರೆ ಕೇಸರಿ ಶಾಲು ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬಿಜೆಪಿಯವರು, ಹಿಂದೂ ಪರ ಸಂಘಟನೆಯವರು ಹೇಳ್ತಾ ಇರೋದು. ಅದಕ್ಕೆ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆದರೆ ಜನಿವಾರ ಹಾಕೊಳ್ಳಿ, ರುದ್ರಾಕ್ಷಿ ಹಾಕೊಳ್ಳೋದಕ್ಕೆ, ಶಿವದಾರವನ್ನ ಹಾಕೊಳ್ಳೋದಕ್ಕೆ ಇವೆಲ್ಲದಕ್ಕೂ ಅವಕಾಶ ಇದೆ, ಹಿಜಾಬ್ಗೂ ಅವಕಾಶ ಇದೆ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಲಾ ಹಾಕೊಂಡು ಬರೋಂಗಿಲ್ಲ, ಟರ್ಬನ್ ಹಾಕೋಬಹುದು, ಜನಿವಾರ ಹಾಕಬಹುದು, ಮತ್ತು ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತು ಹಿಜಾಬ್ ಹಾಕಬಹುದು. ಈಗ ಪ್ರಾಕ್ಟೀಸ್ನಲ್ಲಿರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವ್ದು ಪ್ರಾಕ್ಟೀಸ್ನಲ್ಲಿದೆ, ನಂಬಿಕೆಗಳಿದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ.